कारवार जिल्ह्यातील प्रसिद्ध उळवी चन्न बसवेश्वरची जत्रेची पूर्वतयारी 25 जानेवारी पासून सुरू झाली आहे। दररोज विविध कार्यक्रमांनी भक्तगणांना आध्यात्मिक अनुभव मिळत आहे। बैलगाडी, ट्रॅक्टर, चारचाकी आणि दुचाकी वाहनातून मोठ्या संख्येने भाविक उळवी येथे दाखल होत आहेत। मुख्य रथ उत्सव 3 फेब्रुवारी रोजी होणार असून लाखो भाविकांच्या उपस्थितीची अपेक्षा आहे। यासाठी पोलीस, वन विभाग, वैद्यकीय सेवा आणि हेस्कॉम विभागाने पूर्वतयारी सुरू केली आहे। अधिकाऱ्यांनी जत्रेस्थळी पाहणी करून आवश्यक व्यवस्था तपासल्या आहेत। मोठ्या संख्येने भाविक येणार असल्याने शौचालयाची कमतरता भासू नये म्हणून पुण्यातून मोबाईल शौचालय आणण्यात येणार असल्याचे देवस्थान ट्रस्ट कमिटीने सांगितले आहे। ಬರುವಂತ ಭಕ್ತಾದಿಗಳಿಗೆ ಟ್ರಸ್ಟ್ ಕಮಿಟಿ ಮತ್ತು ಗ್ರಾಮ ಪಂಚಾಯತ್ ಈ ಶೌಚಾಲಯಗಳನ್ನು ಬಳಸಬೇಕನ್ನುವಂಥ ಒಂದು ಹಿತದೃಷ್ಟಿಯಿಂದ ನಾವು ಮೊಬೈಲ್ ಶೌಚಾಲಯಗಳನ್ನು ಪುನಃಕರಿಸಿ ಭಕ್ತರಿಗೆ ಅದನ್ನು ಕೊಡ್ತಾ ಇದ್ದೇವೆ। ಆ ಶೌಚಾಲಯಗಳನ್ನು ಸಮಸ್ತ ಭಕ್ತರು ಯೂಸ್ ಮಾಡಬೇಕು। ಬಯಲು ಮಲ ವಿಸರ್ಜನೆಗೆ ಹೋಗಬಾರ್ದು ಮತ್ತು ಕಾಡಿನಲ್ಲಿ ಪ್ರಾಣಿಗಳ ಒಂದು ಹಿತದೃಷ್ಟಿಯಿಂದ ಯಾವುದೇ ಶೌಚಾಲಯ ಹೋಗಬಾರ್ದು, ಶೌಚಾಲಯಗಳನ್ನು ಬಳಕೆ ಮಾಡಬೇಕು। ಮತ್ತು ತಾಲೂಕು ನಮಗೆ ಸಾಕಷ್ಟು ಸಹಾಯ ಸಹಕಾರದಿಂದ ಜಾತ್ರೆ ನಡೆಸ್ತಾ ಇದ್ದೀವಿ। ಇದರ ಹಿನ್ನೆಲೆ ಸನ್ಮಾನ್ಯ ಅವರು ಇದು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ। ಇದರಿಂದ ನಾವು ಯಶಸ್ವಿಯಾಗಿ ಜಾತ್ರೆ ಎಲ್ಲ ಭಕ್ತರ ಒಂದು ಸಹಕಾರ ಮತ್ತು ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಯಶಸ್ವಿಯಾಗಿ ಜಾತ್ರೆ ಮಾಡೋಣ ಅಂತ ಈ ಮುಖಾಂತರ ಹೇಳಲಿಕ್ಕೆ इच्छा पडते। भक्तजनांनी जत्रोत्सवाला येताना रस्त्यावरील झाडांची तोड करू नये, जंगलातील सुका कचरा जाळू नये आणि पाण्याचा दुरुपयोग टाळावा, तसेच मंदिर परिसरात स्वच्छता राखावी असे आवाहन करण्यात आले आहे। ಜಾತ್ರಾ ಮಹೋತ್ಸವ 2026 ಫೆಬ್ರವರಿ 3 ರಥೋತ್ಸವ ಆಗಿರೋದ್ರಿಂದ ಈಗಾಗಲೇ 25ಕ್ಕೆ ನಾವು ಪ್ರಾರಂಭ ಮಾಡಿದಂಥ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ವಿವಿಧ ಕಾರ್ಯಕ್ರಮಗಳನ್ನು ನಾವು ತಿಳಿದಿದ್ದೀವಿ। ಈಗ ಯಾತ್ರೆ ನಿವಾಸದಲ್ಲಿ ಮುಂದೆ ಮಾಡಿ 3 ಕೋಟಿ ರೂಪಾಯಿ ಬೇಕು, ಅಲ್ಲಿ 35 ರೂಮ್ಗಳ ಉದ್ಘಾಟನೆ ಈಗಾಗಲೇ ಮಾಡಲಾಗಿದೆ। 3ನೇ ತಾರೀಕಿಗೆ ಫೆಬ್ರವರಿ 3ಗೆ ರಥೋತ್ಸವ ಇರೋದ್ರಿಂದ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರು ನಮ್ಮ ಶಾಸಕರು ಅವರು ಪ್ರತಿನಿತ್ಯ ದಿವಸಕ್ಕೆ ಒಂದು ಸಲ ಅದು ಫೋನ್ ಮಾಡಿ ಪ್ರತಿಯೊಂದನ್ನು ಅವರು ವ್ಯವಸ್ಥೆಗಳನ್ನು ಕೇಳ್ತಾರೆ। ಅಷ್ಟಲ್ಲದೆ ಏನು ಸಮಸ್ಯೆಗಳಿದೆ ಅದನ್ನು ನಿವಾರಣೆ ಮಾಡ್ತಾ ಇದ್ದಾರೆ। ಹೀಗಾಗಿ ನಮ್ಮ ಸಾಕಷ್ಟು ನಮ್ಮ ಭಕ್ತಾದಿಗಳಿಗೆ ಮತ್ತು ನಮಗೆ ಕಾರ್ಯರೂಪವಾಗಿ ಸಾಹೇಬರು ನಮ್ಮನ್ನ ಕೇಳಿಕೊಂಡು ಎಲ್ಲ ಮಾಡ್ತಾ ಇರೋದ್ರಿಂದ ನಮಗೆ ಕೆಲಸ ಸ್ವಲ್ಪ ಹಾಜರಾಗಿದೆ। ಹಾಗೆ ನಮ್ಮದು ಈ ಸಲ ಫಸ್ಟ್ ಟೈಮ್ ನಾವು ಮೊಬೈಲ್ ಟಾಯ್ಲೆಟ್ಸನ್ನು ಪುನಾದಿಂದ ನಾವು ತಗೊಂಡು ಬರ್ತಾ ಇದ್ದೀವಿ। ಅದರ ಹೆಚ್ಚಿನ ವಿವರಣೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳ್ತಾರೆ। ಈಗಾಗಲೇ ಉಳವಿ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವವು ದಿನಾಂಕ 25/1/2026ರಿಂದ ಪ್ರಾರಂಭವಾಗಿದೆ। ಪ್ರತಿನಿತ್ಯ ಪಲ್ಲಕ್ಕಿ ಉತ್ಸವ, ರಥೋತ್ಸವ ಈ ರೀತಿ ಪ್ರಾರಂಭ ಆಗಿರುತ್ತಾರೆ। 1ನೇ ತಾರೀಕಿನ ದಿವಸ ಭಾರತ ಹುಣ್ಣಿಮೆ ಇರುತ್ತದೆ, 3ನೇ ತಾರೀಕಿನ ದಿನ ಮಹಾರಥೋತ್ಸವ ಇರುತ್ತದೆ। ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಮಸ್ತ ಭಕ್ತರು ಭಾಗಿಗಳಾಗಿ ಚನ್ನಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕು। ಅದರ ಜೊತೆಗೆ ಬರ್ತಕ್ಕಂಥ ಭಕ್ತರು ಪರಿಸರವನ್ನು ರಕ್ಷಣೆ ಮಾಡಬೇಕು, ಜಾನುವಾರುಗಳಿಗೆ ಯಾವುದೇ ರೀತಿಯಿಂದ ತೊಂದರೆಗಳನ್ನು ಕೊಡಬಾರದು, ಪ್ಲಾಸ್ಟಿಕ್ಕನ್ನು ಬಳಸಬಾರದು, ಸಿಕ್ಕಲ್ಲಿ ಬೆಂಕಿ ಹಚ್ಚಿ ನಮ್ಮ ಅರಣ್ಯಕ್ಕೆ ತೊಂದರೆಯನ್ನು ಕೊಡಬಾರದು ಅನ್ನುವಂಥ ಮಾತನ್ನು ಮತ್ತು ಬಂದಿರತಕ್ಕಂಥ ಭಕ್ತರು ಶಾಂತತೆಯಿಂದ ಮಿತವಾಗಿ ನೀರನ್ನು ಬಳಸಿ ಶಾಂತತೆಯಿಂದ ಒಂದು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಸುಖ ಶಾಂತಿಯನ್ನು ಪಡೀಬೇಕು ಅಂತಕ್ಕಂಥ ಮಾತನ್ನು ನನ್ನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಸಂಜಯ್ ಬಸವರಾಜ್ ಪುತ್ತೂರ್ ಅವರ ಪರವಾಗಿ ನಾನು ತಮ್ಮ ಹೇಳ್ತೇನೆ। निखिल असुकर, वॉइस ऑफ पेनुग्राफ, रामनगर।